ಪ್ರಧಾನಿ ಮೋದಿ ವಿರುದ್ಧ ಪ್ರಚೋದನಾತ್ಮಕ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಆ ಮಾಡಿದ್ದಂಥ ವ್ಯಕ್ತಿ ನವಾಜ್ ಎಂಬಾತನ ಬಂಧನ ಆಗಿದೆ. ಮೋದಿಯ ವಿರುದ್ಧ ಪ್ರಚೋದನಾತ್ಮಕವಾಗಿ ವಿಡಿಯೋ ಆತ ಪೋಸ್ಟ್ ಮಾಡಿದ್ದ. ಈ ಕಾರಣದಿಂದಾಗಿ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಮಂಗಮ್ಮನಪಾಳ್ಯ ನಿವಾಸಿಯಾಗಿರುವಂಥ ನವಾಜ್ ಪಬ್ಲಿಕ್ ಸರ್ವೆಂಟ್ ಎಂಬ ಐಡಿಯಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದ ಆರೋಪಿ. ಮೋದಿ ಮನೆ ಮೇಲೆ ಯಾಕೆ ಬಾಂಬ್ ಬೀಳ್ತಾ ಇಲ್ಲ ಅಂತ ಹೇಳಿ ವಿಡಿಯೋ ಮಾಡಿ, ಮೋದಿ ಮನೆ ಮೇಲೆ ಮೊದಲು ಬಾಂಬ್ ಹಾಕಿ ಅಂತ ವಿಡಿಯೋ ಮಾಡಿದ್ದ. ವಿಡಿಯೋ ಆಧರಿಸಿ ದೂರು ದಾಖಲಿಸಿಕೊಂಡಿದ್ದ ಬಂಡೆಪಾಳ್ಯ ಪೊಲೀಸರು ಸದ್ಯ ಆರೋಪಿಯನ್ನು ಬಂಧಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಆರೋಪಿ ನವಾಜ್ನನ್ನು ಕಳಿಸಲಾಗಿದೆ. ಫ್ರಿಡ್ಜ್ ಮಿಕ್ಸಿ ರಿಪೇರಿ ಕೆಲಸ ಮಾಡ್ತಾ ಇದ್ದ ಆರೋಪಿ ನವಾಜ್ ನೋಡಿ ಇಂಥವರೇ. ಯಾಕೆಂತ ಹೇಳಿದ್ರೆ ಯುದ್ಧ ಸನ್ನಿವೇಶದಲ್ಲಿ ಭಾರತ ಇದೆ, ಪಾಕಿಸ್ತಾನದ ಎದುರು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯ ವಿರುದ್ಧ ಅಥವಾ ಪ್ರಧಾನಿ ಮೋದಿ ಮನೆಯ ಮೇಲೆ ಬಾಂಬ್ ಹಾಕಬೇಕು ಅಂತ ಹೇಳಿ ಮಾತನಾಡುವಂಥವರು ನಮ್ಮಲ್ಲಿದ್ದಾರೆ. ಹೀಗಾಗಿ ಇಂಥವರ ವಿರುದ್ಧ ಈಗಂತೂ ಹದ್ದಿನ ಕಣ್ಣಿರಿಸಲಾಗಿದೆ. ಇಂಥ ವ್ಯಕ್ತಿಗಳಿಗೆ ತಕ್ಕ ಶಿಕ್ಷೆ ಆದರೆ ಈ ರೀತಿ ಬಾಯಿಗೆ ಬಂದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕೋದು, ವಿಡಿಯೋ ಹರಿಬಿಡೋದು, ಇಂಥ ಕೆಲಸಗಳಿಗೆ ಕಡಿವಾಣ ಹಾಕಿದಂಗೆ ಆಗುತ್ತೆ. ಯಾವುದೋ ಪೋಸ್ಟಲ್ಲಿ ಯಾವುದೋ ನಕಲಿ ಫೇಕ್ ಐ ಡಿ ಇಟ್ಕೊಂಡು ನಾನು ಪೋಸ್ಟ್ ಮಾಡಿಬಿಟ್ರೆ ನಾನು ಸಿಗಾಕೊಳ್ಳೋದಿಲ್ಲ, ನಾನು ಪೊಲೀಸರಿಗೆ ತಪ್ಪಿಸ್ಕೋಬೋದು ಪೊಲೀಸರಿಂದ ಅಂತ ಅಂದುಕೊಂಡಿದ್ರೆ ಅದು ಮೂರ್ಖತನದ ಕೆಲಸ ಆಗುತ್ತೆ. ಯಾವುದೇ ಐ ಡಿಯಿಂದ ನೀವು ಪೋಸ್ಟ್ ಮಾಡಿದ್ರೂ ಕೂಡ ನಿಮ್ಮನ್ನು ಟ್ರ್ಯಾಕ್ ಮಾಡುವಂಥ ವ್ಯವಸ್ಥೆ ಸರ್ಕಾರದಲ್ಲಿದೆ. ಪೊಲೀಸರು ಅದನ್ನು ಮಾಡ್ತಾರೆ. ಹೀಗಾಗಿ ಪೊಲೀಸರು ಇವನನ್ನು ವಶಕ್ಕೆ ಪಡೆದು ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದಾರೆ. ಇವನ ಹೆಸರು ನವಾಜ್. ಫ್ರಿಡ್ಜು, ಕೆಲವಷ್ಟು ಎಲೆಕ್ಟ್ರಿಕ್ ವಸ್ತುಗಳನ್ನು ರಿಪೇರಿ ಮಾಡ್ಕೊಂಡಿದ್ದ. ಈಗ ಪೊಲೀಸರು ಇವನನ್ನೇ ರಿಪೇರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅವನು ಹಾಕಿರುವಂಥ ಪೋಸ್ಟ್. ಮೋದಿ ಮನೆ ಮೇಲೆ ಬಾಂಬ್ ಯಾಕಿನ್ನೂ ಬೀಳ್ತಾ ಇಲ್ಲ, ಮೋದಿ ಮನೆ ಮೇಲೆ ಬಾಂಬ್ ಹಾಕಿ ಅಂತ ಹೇಳಿ ಇವನು ಇಲ್ಲಿ ಕೂತ್ಕೊಂಡೆ ಒಳಗಿದ್ಕೊಂಡೆ ಪ್ರಚೋದನೆ ಕೊಡ್ತಾ ಇದ್ದ. ಇಂಥವರಿಂದಲೇ ನಾವು ಯಾಕೆ ನೋಡಿ, ಪಾಕಿಸ್ತಾನ ಎಲ್ಲಿದೆ? ಪಾಕಿಸ್ತಾನ ನಮ್ಮ ಎದುರಾಳಿ ರಾಷ್ಟ್ರ, ಶತ್ರು ರಾಷ್ಟ್ರ. ಇವನು ಕರ್ನಾಟಕದಲ್ಲಿದ್ದುಕೊಂಡು ಭಾರತದಲ್ಲಿದ್ದುಕೊಂಡು ಈ ರೀತಿ ಮಾತನಾಡಿದ್ರೆ ಏನು ಅರ್ಥ ಇದು?